ನಮಸ್ಕಾರ ವೀಕ್ಷಕರೇ, ಕಂಗಾನಹಳ್ಳಿ ರಥೋತ್ಸವಕ್ಕೆ ಆಗಮಿಸಿದ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರು ಆದ ಜಿ.ಎನ್. ವೇಣುಗೋಪಾಲ್ ಚಿಂತಾಮಣಿ ತಾಲೂಕಿನ ಕಂಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಬಿಜೆಪಿ ಮುಖಂಡರು ಆದ ಜಿ.ಎನ್. ವೇಣುಗೋಪಾಲ್ ರವರು ಆಗಮಿಸಿದಾಗ ಅಶ್ವಥ್ ರೆಡ್ಡಿರವರು ಅಭೂತಪೂರ್ವ ಸ್ವಾಗತ ಕೋರಿದರು. ಜಿ.ಎನ್. ವೇಣುಗೋಪಾಲ್ ರವರು ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಅರ್ಚಕರು ದೇವಾಲಯದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಆಶೀರ್ವದಿಸಿದರು. ತದನಂತರ ಚಿಂತಾಮಣಿ ನಗರದ ಸಮೀಪವಿರುವ ಚೊಕ್ರೆಡ್ಡಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶ್ರೀ ಅಭಯ ಆಂಜನೇಯ ಸ್ವಾಮಿ ನೂತನ ಶಾಶ್ವತ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕದ ಕಾರ್ಯಕ್ರಮದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ಅರ್ಚಕರು ದೇವಾಲಯದ ಸಮಿತಿ ಪದಾಧಿಕಾರಿಗಳ ಸದಸ್ಯರ ಪರವಾಗಿ ಶಾಲು ಹೊದಿಸಿ ಸನ್ಮಾನಿಸಿ ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕ ಅಧ್ಯಕ್ಷ ಗೋವಿಂದರಾಜು, ಬಿಜೆಪಿ ಮುಖಂಡರಾದ ಪಾಲೇಪಲ್ಲಿ ಶಿವಾರೆಡ್ಡಿ, ವಕೀಲ ನಾಶಂಕರ್, ಪ್ರಧಾನ ಕಾರ್ಯದರ್ಶಿ ಗಾಜುಲ ಶಿವ, ಶ್ರೀನಿವಾಸ್ ರೆಡ್ಡಿ, ವೆಂಕಟರೆಡ್ಡಿ, ಮುನ್ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ವಾಸುದೇವೋ ಅಭಿರಕ್ಷತೋ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ಓಂ ಸರ್ವಮಂಗಳಮಾಂಗಲ್ಯೆ ಶಂಕಿಚಕ್ರ ಗದಾಧರೆ ಶ್ರೀರಾಘವಂ ದಶರಥಾತ್ಮಯಮ ಪ್ರಮೇಯಂ ಅಜಾನುಬಾಹುರವಿಂದ ದಳಾಯುಧಾಕ್ಷಿ ಸಾವಧಾನ ಶೋಮೂರ್ತಿ ಸಾವಧಾನ ಲಕ್ಷ್ಮೀನಾರಾಯಣಾಧ್ಯಾನ ಶ್ರೀ ಮಹಾನೃಪಾ ನಿರಾಡಿನಾಸಿ ಮಾನಸ್ಯ ಸುಧಿಸಾಗರಾಂಸರ ವಸುಧೋದನ ಅನಾದಿಯುಗನವತಾತ ವಿಧಾತ ವಿಧಾತರೋತ್ತಮ ಪ್ರಮೇಯ ಶರಣಂ ಶರಣ ಹೊಸಕೋಟೆ 3 ವರ್ಷ, ಈಗ ದೊಡ್ಡಬಳ್ಳಾಪುರ 3 ವರ್ಷ ಆಯಿತಾ. ಶ್ರೀರಂಗವನ್ನು ಕೇಳ್ಬೇಕಾಗಿತ್ತು. ಇಲ್ಲಿ 3 ವರ್ಷ ಕಂಗಾನಹಳ್ಳಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇವತ್ತು ಚೊಕ್ಕನಹಳ್ಳಿಯಲ್ಲಿ ಚೊಕ್ಕರೆಡ್ಡಿಹಳ್ಳಿಯಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಅಭಯ ಆಂಜನೇಯ ಸ್ವಾಮಿ ದರ್ಶನ ಇವತ್ತಾಗಿರ್ತದೆ. ಇವತ್ತು ಸಂತೋಷವಾಗಿರ್ತದೆ. ಇವತ್ತು ಪ್ರತಿಷ್ಠಾಪನೆ ಮಾಡೋದಕ್ಕೆ ಊರವರೆಲ್ಲ ಶ್ರಮ ವಹಿಸಿ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿರ್ತಾರೆ. ಇವರಿಗೆಲ್ಲರೂ ದೇವರ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾರೆ.